ಗುಲಾಬಿ ಗಿಡಕ್ಕೆ ಎಲ್ಲರೂ ಫರ್ಟಿಲೈಸರ್ ಹಾಕ್ತೀರಾ, ಆದರೆ ಈ ಕೆಲವು ಟಿಪ್ಸ್ ನಿಮಗೆಲ್ಲ ಗೊತ್ತಿದೆಯಾ? ಈ ಟಿಪ್ಸ್ ಗೊತ್ತಾದರೆ ನಿಮ್ಮ ಗುಲಾಬಿ ಗಿಡದಲ್ಲೂ ಈ ರೀತಿ ಅಂಗೈ ಅಗಲದಷ್ಟು ದೊಡ್ಡ ದೊಡ್ಡ ಹೂಗಳು ಬರುತ್ತೆ, ವೈಬ್ರೆಂಟ್ ಕಲರ್ ಬರುತ್ತೆ, ನೋಡೋದಕ್ಕೂ ಸುಂದರವಾಗಿರುತ್ತೆ, ಗಿಡ ಕೂಡ ಆರೋಗ್ಯವಾಗಿ ಬೆಳೆಯುತ್ತೆ. ಹೆವಿ ರೇನ್ಫಾಲ್, ತುಂಬಾ ಮಳೆ ಆಗ್ತಾಯಿದೆ. ನಿಮಗೆಲ್ಲ ಗೊತ್ತಿರ್ಬೋದು, ನಾನು ಸುಮಾರು ದಿನಗಳಿಂದ ವೀಡಿಯೋ ಹಾಕ್ತಾಯಿಲ್ಲ, ಯಾಕಂತಂದರೆ ಕಂಟಿನ್ಯೂಸ್ ಆಗಿ ಮಳೆ ಇದೆ. ಮಳೆಯಲ್ಲಿ ನಾನು ಯಾವುದೇ ರೀತಿಯ ಹೆಚ್ಚಿನ ಗಾರ್ಡನಿಂಗ್ ಕೆಲಸಗಳನ್ನು ಮಾಡಲ್ಲ, ಯಾಕಂತಂದರೆ ಗಿಡಗಳನ್ನು ನೇಚರ್ ಮೇಲೆ ಬಿಟ್ಬಿಡ್ತೀನಿ. ಮಳೆ ನೀರಿನಲ್ಲಿ ಅದು ಹೇಗೆ ಗ್ರೋ ಆಗುತ್ತೋ ಅದನ್ನು ನೋಡ್ಕೊಂಡ್ಬಿಟ್ಟು ನಾನು ಏನು ಮಾಡ್ತೀನಿ, ಕೆಲಸಗಳನ್ನು ಮಾಡ್ತಾ ಇರ್ತೀನಿ. ಸೊ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಗುಲಾಬಿ ಗಿಡದ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ಟಿಪ್ಸನ್ನು ಹೇಳ್ತಾಯಿನಿ. ತುಂಬ ಒಂದು ಇಂಪಾರ್ಟೆಂಟ್ ಟಿಪ್ಸ್ ಅಂತಲೇ ಹೇಳ್ಬೋದು. ಸೊ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್. ಗುಲಾಬಿ ಗಿಡ ಹೆವಿ ಫೀಡರ್ ಪ್ಲಾಂಟ್ ಅಂತ ನಿಮಗೆಲ್ಲ ಗೊತ್ತು. ಜೊತೆಗೆ ಇದರಲ್ಲಿ ಚೆನ್ನಾಗಿ ಹೂಗಳು ಬರಬೇಕು ಅಂತಂದರೆ ಇದಕ್ಕೆ ಮಿನಿಮಮ್ 4-5 ಗಂಟೆಗಳ ಬಿಸಿಲು ಬೇಕೇ ಬೇಕು. ಜೊತೆಗೆ ಗಿಡದಲ್ಲಿ ಹೆಚ್ಚು ಬ್ರಾಂಚಸ್ ಬರಬೇಕು ಅಂತಂದರೆ ಗಿಡ ಆರೋಗ್ಯವಾಗಿರಬೇಕು. ಇದೆಲ್ಲ ನಿಮಗೆ ಗೊತ್ತಿರುವಂಥ ವಿಷಯ. ನೋಡಿ, ಹೈಬ್ರಿಡ್ ಗುಲಾಬಿ ಹೂ ನರ್ಸರಿಯಿಂದ ತಂದಿರುವಂಥ ಹೈಬ್ರಿಡ್ ಗುಲಾಬಿ ಗಿಡಗಳನ್ನು ಕೂಡ ನೀವು ಕಟಿಂಗ್ನಿಂದ ಬೆಳೆಸ್ಬೋದು. ನಾನು ಹಿಂದಿನ ವೀಡಿಯೋನಲ್ಲಿ ತೋರಿಸಿದ್ದೀನಿ ಗುಲಾಬಿ ಗಿಡಗಳನ್ನು ಹೇಗೆ ಕಟಿಂಗ್ನಿಂದ ನಾನು ಬೆಳೆಸಿದ್ದೀನಿ ಅಂತ. ನೋಡಿ, ನಾನು ನೆಟ್ಟಿರುವಂಥ ಗುಲಾಬಿ ಗಿಡದಲ್ಲಿ ಎಷ್ಟು ಮೊಗ್ಗುಗಳು ಹೂಗಳು ಬರ್ತಾ ಇದೆ ಅಂತಂದರೆ ಕೇವಲ ಒಂದು 2-3 ಬ್ರಾಂಚಸ್ ಇದೆ. ಪ್ರತಿ ಬ್ರಾಂಚ್ನಲ್ಲಿ 3-4 ಹೂಗಳಿದೆ. ನಿಮಗೆಲ್ಲ ಗೊತ್ತು, ಗುಲಾಬಿ ಗಿಡದಲ್ಲಿ ಬ್ರಾಂಚಲ್ಲಿ ಒಂದೇ ಒಂದು ಹೂ ಬರೋದು ಅಂತ. ನೋಡಿ, ಒಂದೇ ಬ್ರಾಂಚಲ್ಲಿ 2-3 ಮೊಗ್ಗುಗಳು ಬಂದಿದೆ, ಹೂಗಳು ಬಂದಿದೆ. ಗಿಡಕ್ಕೆ ಅದರ ಒಂದು ಭಾರ ಕಂಟ್ರೋಲ್ ಆಗ್ತಾ ಇಲ್ಲ, ಅಷ್ಟು ದೊಡ್ಡ ಗಾತ್ರದ ಹೂಗಳು. ನೆಕ್ಸ್ಟ್ ಬರುವಂಥದ್ದು ಮುಖ್ಯವಾದಂಥ ಪಾಯಿಂಟ್ ಏನು ಅಂತಂದರೆ ಮಣ್ಣು ಚೆನ್ನಾಗಿರಬೇಕು, ಮಣ್ಣು ವೆಲ್ ಆಗಿರಬೇಕು. ಮಳೆಗಾಲದಲ್ಲಿ ಗುಲಾಬಿ ಗಿಡದಲ್ಲಿ ಯಾವುದೇ ಕಾರಣಕ್ಕೂ ನೀರು ನಿಂತ್ಕೊಳ್ಬಾರ್ದು ಮಣ್ಣಿನಲ್ಲಿ. ಆಮೇಲೆ ಗುಲಾಬಿ ಗಿಡದಲ್ಲಿ ಇನ್ನೊಂದು ಏನು ಅಂತಂದರೆ ವೆಲ್ ಡ್ರೈನ್ ಸಾಯಿಲ್ ಬೇಕು. ಇಲ್ಲ ಅಂತಂದರೆ ಗುಲಾಬಿ ಗಿಡ ಏನಾಗುತ್ತೆ, ಮೊದಲು ಬೇರು ಕೊಳೆಯುತ್ತೆ, ಆಮೇಲೆ ಅದರಲ್ಲಿ ಡೈಬ್ಯಾಕ್ ಅನ್ನುವಂಥ ಒಂದು ಡಿಸೀಸ್ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಇದ್ರ ಬಗ್ಗೆ ನೀವು ಗಮನ ಕೊಟ್ಟರೆ ಗುಲಾಬಿ ಗಿಡ ನೆಡುವಾಗ ನಿಮ್ಮ ಗುಲಾಬಿ ಗಿಡ ಯಾವತ್ತೂ ಒಣಗಲ್ಲ. ನೋಡಿ, ಸುಮಾರು ಗಿಡದಲ್ಲಿ ಈ ರೀತಿ ಡಾಟ್ಸ್ ಕಂಡು ಬರೋದು ನಿಮಗೆಲ್ಲ ಗೊತ್ತಿರ್ಬೋದು. ಈ ರೀತಿ ಬರ್ತಾ ಇದೆ ಅಂತಂದರೆ ನಾವೇನು ಮಾಡ್ತೀವಿ, ಬೇಸರ, ಒಂದು ರೀತಿ ಲೇಜಿನೆಸ್, ಆ ಎಲೆಗಳನ್ನು ಹಾಗೆ ಬಿಟ್ಬಿಡ್ತೀವಿ. ಅಯ್ಯೋ ಬಿಟ್ಬಿಡಿ, ಅದೇನು ಒಣಗುತ್ತೆ ಆಮೇಲೆ ತಾನೇ ಉದುರೋಗುತ್ತೆ ಅಂತ. ಆ ಎಲೆ ಏನು ಮಾಡುತ್ತೆ ಅಂತಂದರೆ ಅದರಲ್ಲಿ ಮಳೆ ನೀರು ಕಂಟಿನ್ಯೂಸ್ ಆಗಿ ಬೀಳ್ತಾ ಇರೋದ್ರಿಂದ ಅಲ್ಲಿ ಒಂದು ರೀತಿ ಫಂಗಸ್ ಹುಟ್ಕೊಳ್ಳುತ್ತೆ. ಆ ಫಂಗಸನ್ನು ನಾವು ಇಮಿಡಿಯೇಟಾಗಿ ರಿಮೂವ್ ಮಾಡದೆ ಹೋದರೆ ಏನು ಬಣ್ಣದ ಚುಕ್ಕೆಗಳಿರುತ್ತಲ್ಲ, ಬ್ಲ್ಯಾಕ್ ಸ್ಪಾಟ್ಸ್, ಅದರಲ್ಲಿ ಬ್ಲ್ಯಾಕ್ ಬಣ್ಣದ ಚಿಕ್ಕ ಕಣ್ಣಿಗೆ ಕಾಣದಿರುವಂಥ ಒಂದು ಕೀಟಗಳು ಔತ್ಕೊಂಡಿರುತ್ತೆ. ಅವು ಇನ್ನುಳಿದಂಥ ಹೊಸ ಚಿಗುರುಗಳಿಗೂ ತನ್ನ ಒಂದು ಫಂಗಸನ್ನು ಏನು ಮಾಡುತ್ತೆ, ಕಳಿಸುತ್ತೆ, ಅಂತಂದರೆ ಸಪ್ಲೈ ಮಾಡುತ್ತೆ. ಒಂದು ಕಾಂಡದಿಂದ ಅಥವಾ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಅದೇನಾಗುತ್ತೆ, ಹರಡ್ತಾ ಹೋಗುತ್ತೆ. ಹಾಗಾಗಿ ಇನ್ಫೆಕ್ಟೆಡ್ ಲೀವ್ಸನ್ನು ಏನು ಮಾಡಬೇಕು, ಸಾಧ್ಯವಾದಷ್ಟು ಡೈಲಿ ಗಿಡಗಳನ್ನು ಅಬ್ಸರ್ವ್ ಮಾಡಿ. ನಾನು ಹಿಂದೆ ಕೂಡ ಹೇಳಿದ್ದೀನಿ, ವಾರದಲ್ಲಿ ಒಂದು ದಿನ ನೀವು ಯಾವುದೇ ಕೆಲಸಗಳನ್ನು ಮಾಡಲ್ಲ ಅಂತಂದರೂ ಕೂಡ ಗಿಡಗಳನ್ನು ನಿಂತ್ಕೊಂಡು ಪ್ರತಿಯೊಂದು ಗಿಡವನ್ನು ಏನು ಮಾಡಿ, ಅಬ್ಸರ್ವ್ ಮಾಡಿ. ನಿಮಗೆ ವಾರದಲ್ಲಿ ಆಗ್ತಾ ಇಲ್ಲ ಅಂತಂದರೆ ಡೈಲಿ ಒಂದು 2 ಗಿಡ, ಒಂದು 10 ನಿಮಿಷ ತೊಗೊಳ್ಳಿ. 24 ಗಂಟೆಯಲ್ಲಿ ಒಂದು 10 ನಿಮಿಷ ನೀವು ಗಿಡಗಳನ್ನು ಬೆಳೆಸ್ತಾ ಇದ್ದೀರಾ, ನಿಮಗೆ ಗಿಡಗಳು ಇಷ್ಟ ಅಂತಂದರೆ ನೀವೇನು ಮಾಡಿ, ಒಂದು 10 ನಿಮಿಷ ಗಿಡಗಳ ಬಗ್ಗೆ ಕೊಡಿ. 10 ನಿಮಿಷ ಒಂದು 2 ಗಿಡಗಳನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಅವುಗಳನ್ನು ಏನು ಮಾಡಿ, ನೀವು ನೀಟಾಗಿ ಅಬ್ಸರ್ವ್ ಮಾಡಿ. ನೋಡಿ, ಈ ಗಿಡದಲ್ಲಿ 12 ಮೊಗ್ಗುಗಳು ಬಂದಿದೆ. ಒಂದೇ ಗಿಡ, ಹೂಗಳನ್ನು ನಾನು ಆಲ್ರೆಡಿ ಕಟ್ ಮಾಡಿ ತೆಗೆದ ನಂತರ ಮತ್ತೆ ಅಲ್ಲಿ ಚಿಗುರು ಬಂದಿದೆ. ಆ ಪ್ರತಿಯೊಂದು ಚಿಗುರಿನಲ್ಲೂ ಮೊಗ್ಗುಗಳು ಬರ್ತಾ ಇದೆ, 12 ಹೂಗಳಿದೆ. ಆಮೇಲೆ ಆ ಗಿಡವನ್ನು ನಾನು ಆವಾಗಲೇ ಹೇಳ್ತಾ ಇರುವಂಥ ಇನ್ನೊಂದು ಪಾಯಿಂಟ್ ಏನು ಅಂತಂದರೆ ಅಬ್ಸರ್ವ್ ಮಾಡಿ, ಅದರಲ್ಲಿ ಕೀಟಗಳಿದೆಯಾ, ಎಲೆಗಳು ಏನಾದರೂ ಫಂಗಸ್ ಅಟ್ಯಾಕ್ ಆಗ್ತಾ ಇದೆಯಾ, ಡೈಬ್ಯಾಕ್ ಆಗ್ತಾ ಇದೆಯಾ, ಅಥವಾ ಗಿಡದಲ್ಲಿ ಏನಾದರೂ ಕೀಟಗಳಿದೆಯಾ, ಸ್ನೇಲ್ಸ್ ಇದೆಯಾ, ಈ ರೀತಿ ನೀರು ನಿಂತ್ಕೊಳ್ತಾ ಇದೆಯಾ, ನೀರು ಚೆನ್ನಾಗಿ ಇಳಿದು ಹೋಗ್ತಾ ಇದೆಯಾ ಇಲ್ವಾ, ಮಣ್ಣೇನಾದರೂ ಮಳೆಗೆ ಗಟ್ಟಿ ಆಗ್ತಾ ಇದೆಯಾ, ಈ ಒಂದು ಕೆಲವು ಕೆಲಸಗಳನ್ನು ನೀವು ಡೈಲಿ ಏನು ಮಾಡಿ, 2 ಗಿಡಗಳನ್ನು ನೋಡ್ಕೊಂಡ್ಬಿಟ್ಟು ಗಮನ ಕೊಡಿ. ಆಮೇಲೆ ಇವಾಗ ಈ ರೀತಿ ಗ್ರೀನ್ ಆಫಿಡ್ಸ್ ಥರ ನಿಮಗೆ ಕಂಡು ಬರುತ್ತೆ. ಅವು ಅಷ್ಟೊಂದು ಏನು ಗಿಡಗಳಿಗೆ ಹಾನಿ ಮಾಡಲ್ಲ. ಅವು ಸೀಸನ್ ವೈಸ್ ಏನಾಗ್ತಾ ಇದೆ, ತುಂಬ ಮಾಯಿಶ್ಚರ್ ಇದ್ದಾಗ ಸ್ವಲ್ಪ ಗಿಡಗಳ ಮೇಲೆ ಅಟ್ಯಾಕ್ ಮಾಡುತ್ತೆ. ನೀವೇನು ಮಾಡಿ, ಒಂದು ಟಿಶ್ಯೂ ಪೇಪರಿಂದ ಅಥವಾ ಕಾಟನ್ ಬಟ್ಟೆಯಿಂದ ವೈಪ್ ಅಪ್ ಮಾಡಿದ್ರೆ ಅವು ಹೊರಟೋಗುತ್ತೆ. ಆಮೇಲೆ ನೋಡಿ, ನಾನು ಏನು ಮಾಡ್ತಾ ಇದ್ದೀನಿ, ಆವಾಗ ಸ್ವಲ್ಪ ಒಣಗಿರುವಂಥ ಆಲೂಗಡ್ಡೆ ಸಿಪ್ಪೆಯನ್ನು ಮಣ್ಣಿನಲ್ಲಿ ಹಾಕ್ತಾ ಇರ್ತೀನಿ. ಇದರಿಂದ ಏನಾಗುತ್ತೆ ಅಂತಂದರೆ ಗಿಡಗಳಿಗೆ ಪೊಟ್ಯಾಶ್ ಸಿಗುತ್ತೆ, ಫಾಸ್ಫರಸ್ ಸಿಗುತ್ತೆ. ಇದರಿಂದ ಬೆಸಲ್ ಶೂಟ್ಸ್ ತುಂಬ ಬರುತ್ತೆ. ನಾನು ಹಿಂದೆ ಕೂಡ ಒಂದು ಫರ್ಟಿಲೈಸರ್ ಮಾಡಿ ತೋರಿಸಿದ್ದೀನಿ. ಗುಲಾಬಿ ಗಿಡದಲ್ಲಿ ಹೆಚ್ಚು ಬೆಸಲ್ ಶೂಟ್ಸ್ ಬರಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋದನ್ನು ಆ ವಿಡಿಯೋ ಖಂಡಿತ ನೋಡಿ, ತುಂಬ ಚೆನ್ನಾಗಿದೆ. ಅದರಿಂದ ನಾನು ಗುಲಾಬಿ ಗಿಡದಲ್ಲಿ ಒಳ್ಳೆ ರಿಸಲ್ಟ್ ಈವಾಗಲೂ ಸಿಗ್ತಾ ಇದೆ. ನಾವು ಮಣ್ಣಿನಲ್ಲಿ ಒಂದು ಸರಿ ಚೆನ್ನಾಗಿ ಕೆಲಸ ಮಾಡಿದ್ರೆ, ತಿಂಗಳಲ್ಲಿ ಒಂದು ಸರಿ
ಚೆನ್ನಾಗಿ ನಾವು ಅದಕ್ಕೆ ಫೀಡಿಂಗ್ ಕೊಟ್ಟರೆ ಆ ಗುಲಾಬಿ ಗಿಡದಲ್ಲಿ ಕಂಟಿನ್ಯೂವಸ್ ಆಗಿ ಗ್ರೋತ್, ಬೆಳವಣಿಗೆ, ಚಿಗುರು, ಕೆಂಪು ಚಿಗುರು, ಬೆಸಲ್ ಶೂಟ್ಸ್ ಬರ್ತಾನೆ ಇರುತ್ತೆ. ಗಿಡ ಏನು ಡೈಲಿ ನಮಗೆ ಫುಡ್ ಕೊಡಿ, ಡೈಲಿ ನಮಗೆ ಫರ್ಟಿಲೈಸರ್ ಮಾಡಿ ಅಂತನ್ನಲ್ಲ. ನಾವು ಒಂದು ಸರಿ ಆರೈಕೆ ಮಾಡಿದ್ರೆ ಅದು ಏನಾಗುತ್ತೆ, ಚೆನ್ನಾಗಿ ಬೆಳೆಯೋದಕ್ಕೆ ತನ್ನನ್ನೇ ತಾನೇ ರೆಡಿ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಬರುವಂಥದ್ದು ಡೆಡ್ ಹೆಡ್ಡಿಂಗ್ ಆಗಿರ್ಬೋದು, ಸಾಫ್ಟ್ ಪ್ರೂನಿಂಗ್ ಆಗಿರ್ಬೋದು, ಆ ಜೊತೆಗೆ ಮಳೆಗಾಲದಲ್ಲಿ ಹಾರ್ಡ್ ಪ್ರೂನಿಂಗ್. ಈ 3 ಕೆಲಸಗಳನ್ನು ನೀವು ಗಿಡದ ಬೆಳವಣಿಗೆಯನ್ನು, ಗಿಡದ ಗ್ರೋತನ್ನು, ಗಿಡದ ಆರೋಗ್ಯವನ್ನು ನೋಡಿ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಿ. ಜೊತೆಗೆ ಇವಾಗ ಗಿಡದ ಕಟಿಂಗ್ಸ್ಗಳನ್ನು ಬೆಳೆಯೋದನ್ನು ಯಾವತ್ತೂ ನಿಲ್ಲಿಸಬೇಡಿ, ಅದರಲ್ಲೂ ಮಳೆಗಾಲದಲ್ಲಿ. ಇದರಿಂದ ಏನಾಗುತ್ತೆ ಅಂತಂದರೆ ಗಿಡದ ಒಂದು ಶೇಪ್ ಕೂಡ ಚೆನ್ನಾಗಿರುತ್ತೆ. ನಾವು ಕಟಿಂಗನ್ನು, ಹೊಸ ಕಟಿಂಗ್ಸ್ಗಳನ್ನು ಬೆಳೆಯೋದಕ್ಕೂ ಕೂಡ ಈ ವೆದರ್, ಈ ವಾತಾವರಣ ತುಂಬ ಸೂಕ್ತ ಅಂತ ಹೇಳ್ಬೋದು. ಆಮೇಲೆ ಮಳೆ ಬರ್ತಾ ಇದೆ ಅಂತ ಗಿಡಗಳನ್ನು, ಗುಲಾಬಿ ಗಿಡಗಳನ್ನು ಶೇಡಲ್ಲಾಗಿರ್ಬೋದು, ನೆರಳಲ್ಲಾಗಿರ್ಬೋದು ಇಂಡೋರ್ ತಂದು ಶಿಫ್ಟ್ ಮಾಡ್ಕೊಳ್ಬೇಡಿ. ಸ್ವಲ್ಪ ಅದರಲ್ಲಿ ಬಿಸಿಲು ಬರ್ತಾ ಇದೆ ಅಂದರೂ ಕೂಡ ಗಿಡದಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ನೀವು ಕಂಪ್ಲೀಟಾಗಿ ನೆರಳಲ್ಲಿಟ್ಟರೆ ಅಲ್ಲಿ ಬರುವಂಥ ಚಿಗುರು ಏನಾಗುತ್ತೆ, ಬ್ಲೈಂಡ್ ಶೂಟಲ್ಲಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ಗುಲಾಬಿ ಗಿಡದಲ್ಲಿ ಬ್ಲೈಂಡ್ ಶೂಟ್ ಆಗಬಾರ್ದು. ಇವಾಗ ನೀವು ನೋಡಿರ್ಬೋದು, ಚಿಗುರು ಬರುತ್ತೆ, ಅದು ಅಲ್ಲಿಗೆ ನಿಂತು ಹೋಗುತ್ತೆ, ಅಲ್ಲಿ ಮೊಗ್ಗುಗಳೇ ಬರಲ್ಲ. ಈ ರೀತಿ ಆಗಬಾರ್ದು ಅಂತಂದರೆ ಗಿಡಕ್ಕೆ ಮಳೆಗಾಲದಲ್ಲಿ ಸ್ವಲ್ಪ ಬಿಸಿಲು ಬಂದರೂ ಕೂಡ ಅದು ಗಿಡಕ್ಕೆ ಸಿಕ್ತು ಅಂತಂದರೆ ಆ ಚಿಗುರು ಏನಾಗುತ್ತೆ, ಮೊಗ್ಗುನ ಆಕಾರ ಪಡ್ಕೊಂಡು ಹೂವನ್ನು ಅಳಿಸೋದಕ್ಕೆ ಕನ್ವರ್ಟ್ ಆಗುತ್ತೆ. ಹೂವನ್ನು ಅಳಿಸೋದಕ್ಕೆ ಅದು ತನ್ನನ್ನು ತಾನು ರೆಡಿ ಮಾಡುತ್ತೆ. ಇವಾಗ ಮಳೆಗಾಲದಲ್ಲಿ ನೀವು ಯಾವ ಫರ್ಟಿಲೈಸರ್ ಕೊಡಬೇಕು ಅಂತ ಕೇಳ್ಬೋದು. ನಾನು ಹಿಂದೆ ಕೂಡ ಒಂದು ಫರ್ಟಿಲೈಸರ್ ಕೊಟ್ಟು ತೋರಿಸಿದ್ದೆ ನಿಮಗೆ. ಆ ವಿಡಿಯೋ ನೋಡಿ, ಅದರಲ್ಲಿ ತುಂಬ ಚೆನ್ನಾಗಿ ಫರ್ಟಿಲೈಸರ್ ಹೇಗೆ ಮಾಡಬೇಕು, ಯಾವಾಗ ಯಾವ ಫರ್ಟಿಲೈಸರ್ ಮಾಡಬೇಕು ಅನ್ನೋದನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ. ನಾನು ಮುಂಚೆ ತೋರಿಸಿದ್ನಲ್ಲ ಯೆಲ್ಲೋ ಕಲರ್ ಗುಲಾಬಿ ಹೂವು, ಅದರಲ್ಲಿ ನಾನು ಸುಮಾರು 1 ತಿಂಗಳು ಅಥವಾ 2 ತಿಂಗಳು ಆಗ್ತಾ ಬಂತು. ಅದರಲ್ಲಿ ಹೂಗಳನ್ನು ರಿಮೂವ್ ಮಾಡಿದ ನಂತರ ಇವಾಗ ಮತ್ತೆ ಅದರಲ್ಲಿ 3ನೇ ಬಾರಿ ಹೂ ಬರ್ತಾ ಇರೋದು. ಈ ರೀತಿ ಹೂಗಳು ಬರಬೇಕು ಅಂತಂದರೆ ನೀವು ಆ ಫರ್ಟಿಲೈಸರನ್ನು ಹಾಕಿ ನೋಡಿ, ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಜೊತೆಗೆ ದಾಸವಾಳ ಆಮೇಲೆ ಗುಲಾಬಿ ಗಿಡದಲ್ಲಿ ಅಸಿಡಿಕ್ ಸಾಯಿಲ್ ತುಂಬ ಇಷ್ಟ. ಇವಾಗ ಏನು ಮಾಡಿ ಅಂತಂದರೆ ಒಂದು ಚಿಟಿಕೆಯಷ್ಟು, ಅಥವಾ ಇವಾಗ ಒಂದು ತೊಗರಿಬೇಳೆ ಅಥವಾ ಕಡಲೆಬೇಳೆ ಇರುತ್ತಲ್ಲ, ಅಷ್ಟೇನು ಮಾಡಿ, ಸ್ಫಟಿಕ ಅಂತ ಬರುತ್ತೆ, ಆ ಸ್ಫಟಿಕವನ್ನು ಕಲ್ಲಿಂದ ಜಜ್ಜಿ ಅಥವಾ ಏನು ಮಾಡಿ ಒಂದು ಪೀಸನ್ನು ತೊಗೊಂಡು ಮಣ್ಣಿನಲ್ಲಿ ಒಂದು ಸೈಡಲ್ಲಿ, ರೂಟ್ ಹತ್ತಿರ ಬೇಡ, ಪಾಟ್ನ ಹತ್ತಿರ ಪಾಟ್ ಏನು ಅಂಚಿರುತ್ತಲ್ಲ ಅಲ್ಲಿ ಏನು ಮಾಡಿ ಅದನ್ನು ಇನ್ಸರ್ಟ್ ಮಾಡಿಬಿಡಿ. ಅಂದರೆ ಅದರಲ್ಲಿ ಮಣ್ಣಿನಲ್ಲಿ ಹಾಕಿಬಿಡಿ. ಇದರಿಂದ ಮಣ್ಣು ಅಸಿಡಿಕ್ ಆಗ್ತಾ ಇರುತ್ತೆ. ಮಣ್ಣಿನಲ್ಲಿ ಏನಾದರೂ ಫಂಗಸ್ ಇದ್ದರೆ, ಗಿಡಗಳಿದ್ದರೆ ಅದರಿಂದ ಹೊರಟೋಗುತ್ತೆ. ಜೊತೆಗೆ ಮಣ್ಣು ಕೂಡ ಆರೋಗ್ಯವಾಗಿರುತ್ತೆ. ಆಮೇಲೆ ನಿಮ್ಮ ಹತ್ರ ನಿಮ್ಮ ಕಡೆ ಎಲ್ಲ ಮಳೆ ಕಡಿಮೆ ಆಗಿದೆ ಸ್ವಲ್ಪ ಅಂತಂದರೆ ನೀವೇನು ಮಾಡಿ, ಒಂದು ಅರ್ಧ ಚಮಚದಷ್ಟು ಫ್ರೆಶ್ ಕಾಫಿ ಪೌಡರ್ ಇರುತ್ತಲ್ಲ, ಅದನ್ನು ಕೂಡ ನೀವೇನು ಮಾಡ್ಬೋದು, ಗಿಡಗಳಿಗೆ ಇವಾಗ ಮಳೆ ಕಡಿಮೆ ಆಗಿದೆ ಅಂದರೆ ಹಾಕ್ಬೋದು. ಮೇಲ್ಗಡೆ ಹಾಕ್ಬಿಡಿ, ಸ್ವಲ್ಪ ಮಣ್ಣನ್ನು ಲೂಸ್ ಮಾಡಿ ಹಾಕಿ ಆಮೇಲೆ ಮಣ್ಣಿನಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನೋಡಿ, ಈ ಅರಳಿರುವಂಥ ಗುಲಾಬಿ ಗಿಡಗಳನ್ನು ಕಟ್ ಮಾಡಿ ತೆಗೆದ ನಂತರ ಮತ್ತೆ ಇವಾಗ ಅದರಲ್ಲಿ ಹೂಗಳು ಬಂದಿದೆ. ಇದು ಸುಮಾರು 1 ವಾರದ ಹಿಂದಿನ ಒಂದು ಕ್ಲಿಪ್ ಇದು. ಹೂಗಳನ್ನು ಕಟ್ ಮಾಡಿ ರಿಮೂವ್ ಮಾಡಿಬಿಟ್ಟಿದ್ದೀನಿ. ಇವಾಗ ಮತ್ತೆ ಮೊದಲು ಸ್ಟಾರ್ಟಿಂಗಲ್ಲಿ ಏನು ವಿಡಿಯೋ ಕ್ಲಿಪ್ಪಿಂಗ್ ಇತ್ತಲ್ಲ ಹೂಗಳದು, ಆ ಗಿಡನೇ ಇದು. ಮತ್ತೆ ಅದರಲ್ಲಿ ಅಷ್ಟೊಂದು ಹೂಗಳು ಬಂದಿದೆ. ನಾನು ಯಾವುದೇ ಕಾರಣಕ್ಕೂ ನಿಮಗೆ ತಪ್ಪಾದಂಥ ಮಾಹಿತಿಯನ್ನು ಕೊಡ್ತಾ ಇಲ್ಲ. ತುಂಬ ಜನ ಕೇಳ್ಬೋದು, ನಿಮ್ಮ ಗಿಡದಲ್ಲಿ ಹೂಗಳು ಬರುತ್ತೆ, ನಮ್ಮ ಗಿಡದಲ್ಲಿ ಹೂಗಳು ಬರಲ್ಲ ಅಂತ. ಜೆನ್ಯೂನ್ ರಿಸಲ್ಟನ್ನು ತೋರಿಸ್ತಾ ಇದ್ದೀನಿ. ಈ ರೀತಿ ಹೂಗಳು ಬರಬೇಕು ಅಂತಂದರೆ ನಾವು ಕಂಟಿನ್ಯೂಸ್ ಆಗಿ ಗಿಡದಲ್ಲಿ ಕೆಲಸ ಮಾಡ್ತಾ ಇರಬೇಕು. ಡೆಡ್ ಹೆಡ್ಡಿಂಗ್ ಆಗಿರ್ಬೋದು, ಕೀಟನಾಶಕಗಳನ್ನು ಸ್ಪ್ರೇ ಮಾಡೋದಾಗಿರ್ಬೋದು, ಮಣ್ಣನ್ನು ಟಿಲ್ಲಿಂಗ್ ಮಾಡೋದಾಗಿರ್ಬೋದು, ಈ ಕೆಲಸಗಳನ್ನು ನೀವು ಮಾಡ್ತಾನೆ ಇರಬೇಕು. ಆಮೇಲೆ ಇವಾಗ ಮಳೆಗಾಲದಲ್ಲಿ ನಿಮ್ಮ ಗುಲಾಬಿ ಗಿಡದಲ್ಲಿ ಗ್ರೋತ್ ಕಾಣಿಸ್ತಾ ಇದೆ, ಚಿಗುರು ಬರ್ತಾ ಇದೆ ಅಂತಂದರೆ ನೀವು ಕೇವಲ ಹೂಗಳನ್ನು ಮಾತ್ರ ತೆಗಿಬೇಡಿ. ಒಂದು 2ರಿಂದ 3 ಇಂಚಷ್ಟು ಈ ಬ್ರಾಂಚ್ ಇರುತ್ತಲ್ಲ ಅದನ್ನು ಕೂಡ ಕಟ್ ಮಾಡಿ. ಆವಾಗ ಏನಾಗುತ್ತೆ ಅಂತಂದರೆ ಹೆಚ್ಚಿಗೆ ಅದರಲ್ಲಿ ಏನಾಗುತ್ತೆ, ಬ್ರಾಂಚಸ್ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಕೇವಲ ನೀವು ಹೂಗಳನ್ನು ಕಟ್ ಮಾಡಿ ತೆಗಿತಾ ಇದ್ದೀರಾ, ಅದರಲ್ಲಿ ಯಾವುದೇ ರೀತಿಯ ಹೆಚ್ಚಿನ ಕಾಂಡವನ್ನು ಕಟ್ ಮಾಡ್ತಾ ಇಲ್ಲ, ಕೇವಲ ಉದ್ದಕ್ಕೆ ಗಿಡ ಬೆಳೀತಾ ಹೋಗ್ತಾ ಇದೆ ಅಂದಾಗ ಆ ಗಿಡದಲ್ಲಿರುವಂಥ ಗ್ರೋತ್ ಹಾರ್ಮೋನ್ ಏನಿರುತ್ತಲ್ಲ ಅದು ಸತ್ತೋಗುತ್ತೆ, ಚೆನ್ನಾಗಿ ಬೆಳವಣಿಗೆ ಆಗಲ್ಲ. ಗ್ರೋತ್ ಹಾರ್ಮೋನ್ ಚೆನ್ನಾಗಿ ಆ್ಯಕ್ಟಿವೇಟ್ ಆಗಬೇಕು, ಅದರಲ್ಲಿ ಬೆಳವಣಿಗೆ ಚೆನ್ನಾಗಿ ಆಗಬೇಕು ಅಂತಂದರೆ ನಾವು ಗಿಡವನ್ನು ಸ್ವಲ್ಪ ಗಾತ್ರದಲ್ಲಿ ಚಿಕ್ಕದಾಗಿ ಮಾಡಿಕೊಂಡಾಗ ಅಗಲವಾಗಿ ಬೆಳೆಯುತ್ತೆ. ಅಗಲವಾಗಿ ಬೆಳೆದಾಗ ಅಲ್ಲಿ ನಮಗೆ ಹೂಗಳ ಒಂದು ಸಂಖ್ಯೆ ಕೂಡ ಹೆಚ್ಚಿಗೆ ಸಿಗುತ್ತೆ. ಇಲ್ಲ ಅಂತಂದರೆ 1-2 ಹೂಗಳು ಬರುತ್ತೆ, ಆಮೇಲೆ ಗಿಡ ಏನಾಗುತ್ತೆ ತನ್ನ ಒಂದು ಆರೋಗ್ಯವನ್ನು ಕಳ್ಕೊಂಡ್ಬಿಡುತ್ತೆ. ಈ ಕೆಲವು ಟಿಪ್ಸನ್ನು ನೀವು ಫಾಲೋ ಮಾಡಿದ್ರೆ ನಿಮ್ಮ ಗುಲಾಬಿ ಗಿಡದಲ್ಲಿ ಈ ರೀತಿ ಕಂಟಿನ್ಯೂಸ್ ಆಗಿ ಹೂಗಳು ಬರೋದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಅದು ದೇಸಿ ಆಗಿರ್ಬೋದು, ಹೈಬ್ರಿಡ್ ಆಗಿರ್ಬೋದು. ಇವಾಗ ಕಟ್ಟಿಂಗ್ಸ್ ಬೆಳೆಸೋದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬಿಡಿ, ಟ್ರೈ ಮಾಡ್ತಾ ಇರಿ. ಆದರೆ ಏನು ಮಾಡಿ, ಡೈರೆಕ್ಟ್ ಮಳೆ ನೀರು ಅದರಲ್ಲಿ ಬೀಳದೇ ಇರೋ ರೀತಿ ನೋಡ್ಕೊಳ್ಳಿ. ಆವಾಗ ನಿಮ್ಮ ಗುಲಾಬಿ ಗಿಡದಲ್ಲಿ ಖಂಡಿತ ಗ್ರೋತ್ ಆಗುತ್ತೆ, ಖಂಡಿತ ಹೂಗಳು ಬರುತ್ತೆ. ಹೆಚ್ಚಿಗೆ ಮಳೆಗಾಲದಲ್ಲಿ ಯಾವುದೇ ರೀತಿಯ ಫೀಡಿಂಗನ್ನು, ಫರ್ಟಿಲೈಸರನ್ನು ಮಾಡಿಬಿಡಿ. ಮಳೆ ಕಡಿಮೆ ಆಗಿದೆ ಅಂದಾಗ ಸ್ವಲ್ಪ ಕಾಫಿ ಪೌಡರ್ ಅಥವಾ ಸ್ವಲ್ಪ ಬಾಳೆಹಣ್ಣಿನ ಸಿಪ್ಪೆಯನ್ನು
ಎಲೆಯನ್ನು ನೀವೇನಾದರೂ ಪೌಡ್ರ್ ಮಾಡಿ ಇಟ್ಕೊಂಡಿದ್ರೆ ಅದನ್ನು ಕೂಡ ಕೊಡೋದ್ರಿಂದ ಗುಲಾಬಿ ಗಿಡದಲ್ಲಿ ಚೆನ್ನಾಗಿ ಹೂಗಳು ಬರುತ್ತೆ. ನಾಳೆಯೂ ಕೂಡ ಒಂದು ವಿಡಿಯೋ ಬರುತ್ತೆ. ಸೊ ವಿಡಿಯೋನ ನೋಡ್ತಾ ಇರಿ. ಚಾನಲ್ನ ಹೊಸದಾಗಿ ಬಂದು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ನಾಳಿನ ವಿಡಿಯೋ ತುಂಬ ಚೆನ್ನಾಗಿದೆ, ತುಂಬ ಜನ ಕೇಳಿರುವಂಥ ವಿಡಿಯೋ ಅದು. ಸೊ ನಾಳೆ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಹ್ಯಾಪಿ ಗಾರ್ಡನಿಂಗ್. ಟೇಕ್ ಕೇರ್. ಏನಾದರೂ ಕ್ವೆರೀಸ್ ಇದ್ದರೆ ಕಮೆಂಟ್ನಲ್ಲಿ ಕೇಳಿ.